ನಮಸ್ಕಾರ. ಹೈಟೆಕ್ ಸೋಲಾರ್ ಫೆನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ರಾಜೇಶ್ ಅಂತೇಳಿ, ಇವರು ರಂಗರಾಜು ಅಂತ, ಇವರು ದೊರೆ ಅಂತೇಳಿ ನಮ್ಮ ಕಂಪ್ನಿಯವರು. ಇವರು ಮ್ಯಾನೇಜಿಂಗ್ ಪಾರ್ಟ್ನರ್. ನಾವಿಬ್ಬರೂ ನಾವಿಲ್ಲಿ ಹೆಚ್ಚು ಕಡಿಮೆ ಒಂದು 200 acres ಸೋಲಾರ್ ಫೆನ್ಸಿಂಗ್ ಮಾಡಿದ್ದೀವಿ. ಮಾಡಿ ಹೆಚ್ಚು ಕಡಿಮೆ ಒಂದು 8 months ಆಗಿದೆ. ಇಲ್ಲೆಲ್ಲ ತುಂಬ ಎಲಿಫೆಂಟ್ ಪ್ರಾಬ್ಲಮ್ ಇತ್ತು. ನಮ್ಮ ಸೋಲಾರ್ ಫೆನ್ಸಿಂಗ್ ಮಾಡಿದ್ಮೇಲೆ ಇವರು ದಾಳಿಂಬೆ, ತೆಂಗು ಎಲ್ಲ ಕ್ರಾಪ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ತುಂಬ ಭಾಳ ಖುಷಿಯಾಗಿದ್ದಾರೆ. ಒಂದು 8 months ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನಾವು ಸೋಲಾರ್ ಫೆನ್ಸಿಂಗ್ ಮಾಡಿರೋ ಬಗ್ಗೆ ನಿಮಗೆ ವಿವರಣೆ ಕೊಡ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಇದು ರಸ್ತೆ ಮಾಡಿರೋದ್ರೆ ಎಳ್ಳದಿಂದ ಆ ಸೈಡ್ ಈ ಹಳ್ಳ ಅಂದ್ರೆ ಇಲ್ಲಿ 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 ಇವತ್ತು ನೀರು ನೀವು ಇಲ್ಲಿ ಹೋಗಿ ನಿಮ್ಗೆ ಗೊತ್ತಾಗುತ್ತೆ. ಹಿಂಗೆ ಕೆಳಗೆ ಹೋಗ್ಬೇಕಾ? ಚಾಮರಾಜನಗರ ಡಿಸ್ಟಿಕ್, ಚಾಮರಾಜನಗರ ತಾಲೂಕು, ಸೋಡಾನಗರ ಅಂತೇಳಿ. ಇದು ಕರ್ನಾಟಕ ತಮಿಳುನಾಡು ಬಾರ್ಡ್ರಲ್ಲಿ ಮಾಡಿರೋದು ನಾವು. ಇದು ಓನ್ ಪ್ರಾಪರ್ಟಿ. ಇದು ಒಟ್ಟು ಒಂದು 200 acres ಇದೆ. ಅಂತಂದ್ರೆ ಪೆರಿಮೀಟರ್ ಒಂದು 5 kilometers ಬರುತ್ತೆ. ನಾವು 5 kilometersಗೆ 2 ಸಿಸ್ಟಮ್ ಹಾಕಿದೀವಿ. 2 ಸಿಸ್ಟಮ್ ಅಂತಂದ್ರೆ 2.5 kilometer ಒಂದು ಡಿವೈಡ್ ಮಾಡಿದೀವಿ, 2.5 kilometer ಒಂದು ಕಡೆ ಮಾಡಿದೀವಿ. ಆ ರೀತಿ ಮಾಡಿದಾಗ ಅವ್ರಿಗೆ ಮೇಂಟೆನೆನ್ಸ್ ಈಸಿ ಆಗುತ್ತೆ. ಇದು ನೋಡಿ, ನಾವು ಟೋಟಲ್ ಸಿಸ್ಟಮ್ನ ಒಂದು ಬಾಕ್ಸಲ್ಲಿ ಇಟ್ಟಿರ್ತೀವಿ. ಇದು ಬ್ಯಾಟ್ರಿ. ಇದು ಬ್ಯಾಟ್ರಿಯಿಂದ ನಮಗೆ ಎನರ್ಜೈಸರ್ಗೆ ಹೋಗುತ್ತೆ. 12 volts ಇನ್ಪುಟ್ ಆಗುತ್ತೆ. ನಮ್ಮ ಎನರ್ಜೈಸರ್ ಇಂದ ಔಟ್ಪುಟ್ ಹೊರಗಡೆಗೆ ನಿಮಗೆ 8000 to 9000 volts ಹೋಗುತ್ತೆ. ಈ ಬ್ಯಾಟ್ರಿ ಚಾರ್ಜಿಂಗ್ ನಾವು 12 volts 100 watt ಪ್ಯಾನಲ್ ಇಂದ ಮೇಲ್ಗಡೆ ಇದನ್ನು ಫಿಕ್ಸ್ ಮಾಡಿರ್ತೀವಿ. ಸೋಲಾರ್ ಪೈಪ್ ಇರುತ್ತೆ. ಸೋಲಾರ್ ಪೈಪ್ ಇಂದ ಕನೆಕ್ಷನ್ ತೆಗೆದು ಬ್ಯಾಟ್ರಿ ಚಾರ್ಜ್ ಆಗ್ತಾ ಇರುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲದ ತನಕನೂ ಚಾರ್ಜ್ ಆಗುತ್ತೆ. ಇದು 24 hours ರನ್ ಮಾಡ್ಬೋದು. ಈ ಎನರ್ಜೈಸರ್ ಇಂದ ನಮಗೆ ಇಲ್ಲಿಂದ ಕೇಬಲ್ ಕನೆಕ್ಷನ್ ತಗೊಂಡಿದ್ದೀವಿ ನೋಡಿ. ಇಲ್ಲಿಂದ 2 ಕೇಬಲ್ ಹೋಗಿರುತ್ತೆ. ಒಳಗಡೆ 2 ಕೇಬಲ್ ಇದೆ. ಒಂದು ಅರ್ತ್, ಒಂದು ಲೈವ್ ಅಂತೇಳಿ ಇಲ್ಲಿಂದ ಕನೆಕ್ಷನ್ ಹೋಗುತ್ತೆ. ಬನ್ನಿ, ರೈಟ್ ಒಂದು ಎನರ್ಜೈಸರ್ ಕೊಟ್ಟಿದ್ದೀವಿ, ಲೆಫ್ಟ್ ಒಂದು ಎನರ್ಜೈಸರ್ ಕೊಟ್ಟಿದ್ದೀವಿ. ಇವೆಲ್ಲ ಅರ್ತ್ ರಾಡ್. ಇದು ಅರ್ತ್ ರಾಡ್. ಎವ್ರಿ 10 feetಗೆ ಒಂದೊಂದು ಅರ್ತ್ ರಾಡ್ ಹೊಡಿರ್ತೀವಿ. 8 mm thickness SS ಅರ್ತ್ ರಾಡ್ ಇರುತ್ತೆ. ಇಲ್ಲಿಂದ ನಾವು ಅರ್ತ್ ಲೈವ್ ಇಲ್ಲಿ ಕನೆಕ್ಷನ್ ಕೊಟ್ಟಿರ್ತೀವಿ. ಲೈವ್ ವೈರ್ ತಂದು ಮೇಲ್ಗಡೆ ಕನೆಕ್ಷನ್ ಕೊಟ್ಟಿರ್ತೀವಿ. ಮೇಲ್ಗಡೆ ಇದಿಷ್ಟು ಲೈವ್ ಬರುತ್ತೆ. ಮೇಲ್ಗಡೆ ಹ್ಯಾಂಗಿಂಗ್ ವೈರು, ಲೈನ್ ವೈರು, ಹ್ಯಾಂಗಿಂಗ್ ವೈರ್ ಪ್ಲಸ್ ಇದು ವೈರು ಎರಡು ಎಲ್ಲ ಟೋಟಲ್ ಸ್ಕ್ವೇರ್ ಪೈಪ್ ಎಲ್ಲ ಪವರ್ಲಿ ಇರುತ್ತೆ. ಅಂತ ಹೇಳಿದ್ರೆ ನಮಗೆ 8000 volts ಇರುತ್ತೆ, 5 joules ಇರುತ್ತೆ. ಯಾವುದೇ ಪ್ರಾಣಿ ಟಚ್ ಮಾಡೋದ ಕಾಲ ಎಲಿಫೆಂಟ್ ಅಂತೂ 100% ಕಂಟ್ರೋಲ್ ಆಗುತ್ತೆ. ಆ ರೀತಿ ಇರುತ್ತೆ. ಇದು ಟೆಂಟಾಕಲ್ ಫೆನ್ಸ್ ಅಂತೇಳಿ, ಹ್ಯಾಂಗಿಂಗ್ ಫೆನ್ಸು ಅಂತ ಹೇಳ್ತೀವಿ, ಟೆಂಟಾಕಲ್ ಫೆನ್ಸ್ ಅಂತ ಹೇಳ್ತೀವಿ ಇರುತ್ತೆ. ಟೋಟಲ್ ಇದು ಆನೆಗಾಗಿಯೇ ಕಂಟ್ರೋಲ್ ಮಾಡಿರೋದು. ಇದೆಲ್ಲ ಫಾರೆಸ್ಟ್ ಬಾರ್ಡರ್. ಇದು 24 hours ಎಲಿಫೆಂಟ್ ಪ್ರಾಬ್ಲಮ್ ಇರುತ್ತೆ. ಒಂದು ಆನೆ ಈ ಕಡೆ ಬರೋದಕ್ಕಾಗೋದಿಲ್ಲ. ಇದೇನು ಸರ್ ಚೆಕ್ ಮಾಡ್ತಾರೆ ಈಗ ನೋಡಿ, ಇದು ಡಿಜಿಟಲ್ ವೋಲ್ಟಾಮೀಟರ್ ಅಂತೇಳಿ ನಿಮ್ಟೆಕ್. ಇದು ಟೋಟ್ಲು ಎನರ್ಜಿ ಗೊತ್ತಾಗುತ್ತೆ, ವೋಲ್ಟೇಜ್ ಗೊತ್ತಾಗುತ್ತೆ. ಈಗ ನಮಗೆ 8,500 ವೋಲ್ಟೇಜ್ ಇದೆ ಲೈನಲ್ಲಿ. 4.77 joules to 5 joules ಬರುತ್ತೆ, ಎಫೆಕ್ಟ್ ಇರುತ್ತೆ ಇದರಲ್ಲಿ. ಇದು ನಮಗೆ ಫೆನ್ಸ್ ಎಫಿಷಿಯನ್ಸಿ ಗೊತ್ತಾಗುತ್ತೆ. ನಮಗೆ ಇದು ಯಾವ ಸ್ಟ್ರೆಂತಲ್ಲಿದೆ ಬೇಲಿ, ಆ ರೀತಿ ಗೊತ್ತಾಗುತ್ತೆ. ಇದು 5 joules ಬರ್ತಾ ಇದೆ ನಮಗೆ. ಹೆಚ್ಚು ಕಡಿಮೆ 3 kilometerಗೆ 5 joules ಬರುತ್ತೆ. ಇದು 5 joules ಇದು ತುಂಬ ಎಫೆಕ್ಟಿವ್ ಆಗಿ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಸ್ಟ್ರೆಂತ್ ಗೊತ್ತಾಗ್ತಾ ಇದೆ. ಹ್ಯಾಂಗಿಂಗ್ ಫೆನ್ಸ್ ಓನ್ಲಿ ಫಾರ್ ಎಲಿಫೆಂಟ್ ಕಂಟ್ರೋಲ್ ಮಾಡೋಕ್ಕೋಸ್ಕರ ಮಾಡಿರೋ ಫೆನ್ಸು. ಟೆಂಟಕಲ್ ಫೆನ್ಸ್ ಅಂತಲೂ ಅಂತಾರೆ. ಇದು ಲೈವ್ ಪೋಸ್ಟ್. ಇದು ಮುಟ್ಟಿದ್ರೆ ಶಾಕ್ ಹೊಡಿತದೆ. 10,000 ವೋಲ್ಟೇಜ್ ಇರುತ್ತೆ. ಒಂದು 7 to 8 joules ಇರುತ್ತೆ. ಇದು ಒಳಗಡೆ 75 mm ಸ್ಕ್ವೇರ್ ಪೈಪ್ ಇರುತ್ತೆ. ಬುಷ್ ಹಾಕಿರ್ತೀವಿ. ಬುಷ್ ಹಾಕಿರೋದ್ರಿಂದ ಈ ಕಂಪ್ಲೀಟ್ ಇದು ಪವರ್ ಇರುತ್ತೆ. ಎನರ್ಜೈಸರ್ ಇಂದ ಕನೆಕ್ಟ್ ಮಾಡಿದಾಗ ಇಲ್ಲಿ ಪವರ್ ಬರುತ್ತೆ. ಫುಲ್ ಆಂಗಲ್ ಶಾಕ್ ಹೊಡೆಯುತ್ತೆ. ಫುಲ್ ಪೈಪ್ 1.5 mm SS ವೈರ್, ಸ್ಟೇನ್ಲೆಸ್ ಸ್ಟೀಲ್ 304 ಗ್ರೇಡ್ SS ವೈರು. ಯಾವುದೇ ಕಾರಣಕ್ಕೂ ರಸ್ಟ್ ಹಿಡಿಯಲ್ಲ ಎಷ್ಟು ವರ್ಷ ಆದ್ರೂ. ಇದು ಅಷ್ಟೇ 304 ಗ್ರೇಡ್ SS ವೈರು. ಆ ಮೇಲ್ಗಡೆದು 1.5 mm SS ವೈರು. ಇದು ಕ್ಲಚ್ ವೈರು. ಇದು 7x7 ಸ್ಟ್ಯಾಂಡ್ಸ್ ಅಂತಂದರೆ 49 ಸಣ್ಣ ವೈರ್ ಇರುತ್ತೆ. ಕ್ಲಚ್ ವೈರು. ಅದು ಬುಲೆಟ್ ಹಾಕ್ಬಿಟ್ಟು ಅದಕ್ಕೆ ಕನೆಕ್ಟ್ ಮಾಡಿ ಹ್ಯಾಂಗ್ ಮಾಡೋದು. ಫುಲ್ ಹ್ಯಾಂಗ್ ಮಾಡಿರ್ತೀವಿ. ಫುಲ್ ಪವರ್ ಇರುತ್ತೆ. ಯಾವುದೇ ಕಾರಣಕ್ಕೂ ಎಲಿಫೆಂಟ್ ಎಂಟ್ರಿ ಆಗ್ತಾಗಲ್ಲ. ಇದು ಹೈಟೆಕ್ ಸೋಲಾರ್ ಫೆನ್ಸ್ ಅಂತೇಳಿ 24 years ಹಳೇ ಕಂಪ್ನಿ. ಇದು ನಾವು 24 years ಇಂದನೂ ಮಾಡ್ತಾ ಇದೀವಿ. ಮೊದಲೆಲ್ಲ ಸಣ್ಣ ಬೇಲಿ ಅಂತ ಮಾಡ್ತಾ ಇದೀವಿ. ಹೋಗ್ತಾ ಈಗ ಹ್ಯಾಂಗಿಂಗ್ ಫೆನ್ಸು, ಟೆಂಟಾಕಲ್ ಫೆನ್ಸ್ ಎಲ್ಲ ಮಾಡ್ತಾ ಇದೀವಿ. ಹೆಚ್ಚು ಕಡಿಮೆ ಒಂದು 3 ವರ್ಷದಿಂದ ಈ ಬೇಲಿ ಮಾಡ್ತಾ ಇದೀವಿ. ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಎಲ್ಲೂ ಎಲಿಫೆಂಟ್ ಬಂದಿಲ್ಲ. ತುಂಬ ಭಾಳ ಚೆನ್ನಾಗಿ ಕೆಲಸ ಮಾಡೋದು. 90% ಸಕ್ಸಸ್ ರೇಟ್ ಇದೆ. ಸ್ವಲ್ಪ ಮೇಂಟೆನೆನ್ಸ್ ಈಸಿಯಾಗಿ ಚೆನ್ನಾಗಿ ಮಾಡ್ತು ಅಂತ ಹೇಳಿದ್ರೆ 100% ಕಂಟ್ರೋಲ್ ಇರ್ತವೆ. ಎಲಿಫೆಂಟ್ ಯಾವುದೇ ಕಾರಣಕ್ಕೂ ಒಳಗಡೆ ಬರೋದಿಲ್ಲ. ಆ ರೀತಿ ಇರುತ್ತೆ. ಇದೆಲ್ಲ ಎವ್ರಿ ಕಾರ್ನರ್ ಯೂಸ್ ಮಾಡ್ತೀವಿ.
ಕಾರ್ನರು ಸೆಕ್ಷನ್ ಎಲ್ಲ ಯೂಸ್ ಮಾಡ್ತೀವಿ. ಈ ರೀತಿ ಪೈಪು ಈ ರೀತಿ ಎಲ್ಲ ಯೂಸ್ ಮಾಡ್ತೀವಿ. ಇದು ಸೆಕ್ಷನ್ ಅಂತೇಳಿ ಕಾರ್ನರ್ ಯೂಸ್ ಮಾಡ್ತೀವಿ. ಎಲ್ಲೆಲ್ಲಿ ಕ್ರಾಸ್ ಬರುತ್ತೆ ಅಲ್ಲೆಲ್ಲ ಆ ರೀತಿ ಬೇಲಿ ಪೈಪ್ ಯೂಸ್ ಮಾಡ್ತೀವಿ. ಇಲ್ಲಿ ಸ್ಕ್ವೇರ್ ಪೈಪು ಇವೆಲ್ಲ ರಸ್ಟ್ ಪ್ರೂಫ್ ಮೆಟೀರಿಯಲ್. ಇದು ಲಾಂಗ್ ಲಾಸ್ಟ್, ಎಷ್ಟೇ ವರ್ಷ ಆದರೂ ಏನೂ ಆಗೋದಿಲ್ಲ, ಆ ರೀತಿ ಇರುತ್ತೆ. ಇವೆಲ್ಲ ನಾವು 1.5 mm ವೈರ್. ಇದು ರೋಪ್ ಅಂತೇಳಿ SS ಕ್ಲಚ್ ವೈರ್ ಅಂತೇಳಿ, ಕ್ಲಚ್ ವೈರ್ ಅಂತ ಹೇಳ್ತೀವಿ, ರೋಪ್ ಅಂತ ಹೇಳ್ತೀವಿ. ಆ ರೀತಿ ಎಲ್ಲ 49 ಸ್ಟ್ಯಾಂಡ್ಸ್ ಇರುತ್ತೆ. ರಸ್ಟ್ ಪ್ರೂಫ್ ಇದು. ಇದು ಫಾರೆಸ್ಟ್ ಏರಿಯಾದಲ್ಲಿ ಕಂಪ್ಲೀಟ್ ಹೆಚ್ಚು 50% ಸಬ್ಸಿಡಿ ಸಿಗುತ್ತೆ. ಫಾರೆಸ್ಟ್ ಏರಿಯಾ ನಿಯರೆಸ್ಟ್ ಒಂದು 4-5 ಕಿಲೋಮೀಟರ್ ಒಳಗಡೆ ಇರುತ್ತಲ್ಲ ಲ್ಯಾಂಡು, ಅವರು ವಲಯಾಧಿಕಾರಿಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋಗಿ ವಿಸಿಟ್ ಮಾಡಿದ್ರೆ ಸಬ್ಸಿಡಿ ಸಿಗುತ್ತೆ. ನಾವು ಸಬ್ಸಿಡಿ ಬಿಲ್ಲೆಲ್ಲ ಮಾಡಿಕೊಡ್ತೀವಿ. ಸಬ್ಸಿಡಿ ಅಮೌಂಟ್ ಡೈರೆಕ್ಟಾಗಿ ರೈತರ ಅಕೌಂಟ್ಗೆ ಹೋಗುತ್ತೆ. ಇದು ನಾವು ಆಲ್ಮೋಸ್ಟ್ 23 ಇಯರ್ಸಿಂದ ಸೋಲಾರ್ ಫೆನ್ಸಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದು. ಹೆಬ್ಬಾಳು ಇಂಡಸ್ಟ್ರಿಯಲ್ದಲ್ಲಿ ನಮ್ಮ ಫ್ಯಾಕ್ಟ್ರಿ ಇದೆ. ನಾವು ಒಳ್ಳೆ ಕಾಂಪಿಟೇಟಿವ್ ರೇಟಲ್ಲಿ ಸೋಲಾರ್ ಫೆನ್ಸ್ ಪ್ರಾಡಕ್ಟ್ಗಳನ್ನ ಸಪ್ಲೈ ಮಾಡ್ತೀವಿ. ಬೇಕಾದ್ರೆ ಇನ್ಸ್ಟಾಲೇಷನು ಮಾಡಿಕೊಡ್ತೀವಿ. ರೀತಿ ಇರುತ್ತೆ. ಇಡೀ ಆಲ್ ಓವರ್ ಕರ್ನಾಟಕ ಥ್ರೂಔಟ್ ಇಂಡಿಯಾ ಸಪ್ಲೈ ಮಾಡ್ತೀವಿ. ನಾವು ಇನ್ಸ್ಟಾಲೇಷನ್ ಎಲ್ಲ ಸೌತ್ ಇಂಡಿಯಾದಲ್ಲಿ ಎಲ್ಲ ಕಡೆನೂ ಎಲ್ಲಿ ಬೇಕಾದ್ರೂ ಮಾಡಿಕೊಡ್ತೀವಿ.